ಫಸ್ಟ್ ಬೆಲ್ಲ ಹಾಕೊಂಡು ಕುದಿಸ್ಕೋಬೇಕ್ರಿ. ಆಮೇಲೆ ಮೆಣಸುಗಳು ಏಲಕ್ಕಿ ಪುಡಿ ಮಾಡಿಟ್ರಿ ಹಾಲು ಹಾಕ್ತೇನೆ ನಾನು. ಬೆಲ್ಲದ ಚಾ ರೆಡಿ ಆಗಿ ಅಡುಗೆ ಮನೆಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ನೋಡ್ರಿ ನಾವು ಇವತ್ತು ಬೆಲ್ಲದ ಚಾ ಮಾಡ್ಕೊಳತ್ತೇವ್ರಿ. ಇದಕ್ಕೆ ನೋಡ್ರಿ ಬೆಲ್ಲ ತೊಗೊಂಡೇನ್ರಿ, ಜಜ್ಜಿ ಇಟ್ಟಿರೋದ. ಆಮೇಲೆ ಚಾ ಪುಡಿ ತೊಗೊಂಡೇನಿ ನೋಡ್ರಿ, ಅಲ್ಲ ಜಜ್ಜಿ ತೊಗೊಂಡೇನ್ರಿ. ಮತ್ತು ಏಲಕ್ಕಿ ಮತ್ತು ಮೆಣಸುಗಳು ಪೌಡ್ರ್ ಮಾಡಿ ತೊಗೊಂಡೇನ್ರಿ. ಆಮೇಲೆ 1 ಕಪ್ ಹಸಿ ಹಾಲು ತೊಗೊಂಡೇನ್ರಿ. ಇದನ್ನು ಹೆಂಗೆ ಮಾಡ್ಕೋದು ನೋಡೋಣ ಬರ್ರಿ. ಈಗ ಗ್ಯಾಸ್ ಮ್ಯಾಗ ಒಂದು ಬೊಗಣಿ ಇಟ್ಕೊಂಡು 1-2 ವಾಟೆ ನೀರು ಹಾಕೇನ್ರಿ. ಈ ನೀರಿಗೆ ಈಗ ಬೆಲ್ಲ ಹಾಕ್ತೇನೆ ನೋಡ್ರಿ. ಫಸ್ಟ್ ಬೆಲ್ಲ ಹಾಕೊಂಡು ಕುದಿಸ್ಕೋಬೇಕ್ರಿ. ಅಂದ್ರೆ ಬೆಲ್ಲದ ವಾಸನೆಗೆ ಹೋದ್ರೆ ಚಾ ಚಲೋ ಆಗ್ತೈತ್ರಿ. ನೋಡ್ರಿ ಇಷ್ಟ 2 ಗ್ಲಾಸ್ ನೀರಿಗೆ ಇಷ್ಟು ಬೆಲ್ಲ ಹಾಕೇನಿ ನಾನು. ಇದನ್ನ ಸಣ್ಣ ಉರಿ ಇಟ್ಟ ಕುದಿಸ್ಕೊಂಡು ಬರ್ರಿ. ಈಗ 2 ನಿಮಿಷದ ನಂತರ ನೋಡ್ರಿ ಈಗ ಇದು ಬೆಲ್ಲ ಎಲ್ಲ ಕರಗೈತ್ರಿ. ನಾವು ನಾರ್ಮಲ್ ಸಕ್ರೆ ಚಾ ಮಾಡ್ಕೋಬೇಕಾದ್ರೆ ಫಸ್ಟ್ ಚಾ ಪುಡಿ ಹಾಕ್ತೇವ್ರಿ, ಆಮೇಲೆ ಸಕ್ರೆ ಹಾಕ್ತೇವೆ. ಆದ್ರೆ ಬೆಲ್ಲದ ಚಾಕ ಚಾ ಪುಡಿ ಫಸ್ಟ್ ಹಾಕಬಾರ್ದ್ರಿ, ಬೆಲ್ಲ ಫಸ್ಟ್ ಹಾಕಬೇಕು. ಯಾಕಂದ್ರೆ ಆಮೇಲೆ ನಾವು ಹಾಲು ಹಾಕಿದ್ರೆ ಅದು ಒಡಿತೈತ್ರಿ. ಹಾಗಾಗಿ ಬೆಲ್ಲ ಕರಗಿದಿಂದ ಈಗ ಚಾ ಪುಡಿ ಹಾಕೋತೇನೆ ನೋಡ್ರಿ. 2 ಸ್ಪೂನ್ ಚಾ ಪುಡಿ ಹಾಕೋತೇನೆ ರೀ. ಇದಕ್ಕೆ ಜಜ್ಜಿಟ್ಟಿರೋ ಅಲ್ಲ ಹಾಕೋತೇನೆ ರೀ. ಅಲ್ಲ ಆಮೇಲೆ ಮೆಣಸುಗಳು ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡೆ ನೋಡ್ರಿ, ಇದನ್ನೊಂದು ಸ್ವಲ್ಪ ಹಾಕೋತೀನಿ. ಇದನ್ನ ಮತ್ತೆ ಕುದಿಸ್ಕೊಂಡ್ರಿ. ನೋಡ್ರಿ ಈಗ ಇದಕ್ಕೆ ಚಾ ಕುದ್ದೈತಿ ನೋಡ್ರಿ. ಈಗ ಒಂದು 5 ನಿಮಿಷ ಚಾ ಕುದಿಸ್ಕೊಂಡೇನ್ರಿ. ಹಿಂಗೆ ಸಕ್ರೆ ಚಾ ಕುಡಿಯೋದಕ್ಕಿಂತ ಬೆಲ್ಲದ ಚಾ ಮಾಡ್ಕೊಂಡು ಕುಡಿಬೇಕ್ರಿ. ಸಕ್ರೆ ಚಾ ಅಷ್ಟೊಂದು ದೇಹಕ್ಕೆ ಒಳ್ಳೇದಲ್ಲ. ಹೀಗಾಗಿ ಒಂದು ಟೈಮರ ಇದನ್ನ ಬೆಲ್ಲದ ಚಾ ಮಾಡ್ಕೊಂಡು ಕುಡಿಬೇಕ್ರಿ. ನೋಡ್ರಿ ಇದೆಲ್ಲ ಕುದ್ದೈತಿ. ಈಗ ಇದಕ್ಕೆ 1 ವಾಟೆ ಹಸಿ ಹಾಲು ರೀ ಹಾಕ್ತೇನೆ ನೋಡ್ರಿ. ಹಿಂಗೆ ಕುದಿಯುವಾಗ ಹಾಕ್ಬೇಕ್ರಿ. ನಾವು ಫಸ್ಟ್ ಬೆಲ್ಲ ಕುದಿಸ್ಕೊಂಡ್ರೆ ಹಿಂಗೆ ಕುದಿಯುವಾಗ ಹಾಕಿದ್ರೆ ಚಾ ಒಡೆಯೋದಿಲ್ರಿ. ಆಮೇಲೆ ಎಲ್ಲ ಡೈರೆಕ್ಟಾಗಿ ಕುದಿಸ್ಕೊಂಡು ಹಾಲು ಹಾಕೋದ್ರೆ ಚಾ ಹೊಡಿತೈತಿ. ಹೀಗಾಗಿ ಫಸ್ಟ್ ಬೆಲ್ಲನ ಕುದಿಸ್ಕೋಬೇಕ್ರಿ. ಹಂಗೆ ನಮ್ಮ ವಿಡಿಯೋ ನೋಡ್ರಿ, ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ನೋಡ್ರಿ ಹಾಲು ಹಾಕ್ತೇನೆ ನಾನು. ಈಗ ಇದನ್ನ ಹಿಂಗೆ ಕುದಿಸಿದ್ರೂ ಇದು ಚಾ ಒಡೆಯೋದಿಲ್ರಿ. ಯಾಕಂದ್ರೆ ಆಮೇಲೆ ಫಸ್ಟ್ ಹೇಳಿನಿಲ್ರಿ ನಿಮ್ಗೆ. ಹಾಗಾಗಿ ಫಸ್ಟ್ ಬೆಲ್ಲ ಹಾಕೊಂಡು ಕುದಿಸ್ಕೊಂಡ್ರೆ ಈ ಥರ ನೀವು ಬೇಕಾದಷ್ಟು ಕುದಿಸ್ಕೊಂಡ್ರು ಚಾ ಹೊಡೆದಿಲ್ರಿ. ಎಷ್ಟು ಚಾ ಕುದಿಸ್ಕೊತೀರಲ್ರಿ ಅಷ್ಟು ಟೇಸ್ಟ್ ಕೊಡ್ತೈತ್ರಿ. ನೋಡಿರಿ ಈ ಚಾ ರೆಡಿ ಆಯ್ತು. ಇದನ್ನು ಸೋಸ್ಕೊಂಡು ಬರ್ತೇನೆ ಬರ್ರಿ. ಈಗ ಬಿಸಿ ಬಿಸಿ ಬೆಲ್ಲದ ಚಾ ರೆಡಿ ಆಯ್ತ್ರಿ. ನೋಡ್ರಿ ಚಲೋ ಆಗೈತಿ. ನಾವು ಮಾಡಿರೋ ಬೆಲ್ಲದ ಚಾ ನಿಮ್ಗೆ ಇಷ್ಟ ಆದ್ರಿ ನಮ್ಮ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಸಿಗುಣ್ರಿ. ನಮಸ್ಕಾರ ರೀ, ಧನ್ಯವಾದಗಳು.